ಭೀಕರವಾಗಿರೋ ಈ ಲಾಟರಿ ದಂಧೆ ಇಷ್ಟೊಂದು ರಾಜಾರೋಷವಾಗಿ ಅದು ಹೇಗೆ ನಡೆಯುತ್ತೆ? ಇವರಿಗೆ ಯಾರ ರಕ್ಷಣೆ ಇದೆ? ಇವರ ಈ ಮನೆ ಹಾಳು ಕೆಲಸ ನಮ್ಮ ಪೊಲೀಸ್ ಇಲಾಖೆಗೆ ಗೊತ್ತಾಗಲ್ವಾ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಸಲುವಾಗಿ ನಾವು ನಮ್ಮ ಸ್ಟಿಂಗ್ ಆಪರೇಷನ್ ಅನ್ನ ಇನ್ನಷ್ಟು ಚುರುಕುಗೊಳಿಸಿದ್ವಿ. ಆಗ ಬಯಲಾಯ್ತು ನೋಡಿ ಪೊಲೀಸ್ ಇಲಾಖೆಯ ನಗ್ನ ಸತ್ಯ. ರಹಸ್ಯ ಕಾರ್ಯಾಚರಣೆ ಮುಂದುವರಿಸುತ್ತಾ ನಾವು ಪಿರಿಯಾಪಟ್ಟಣ ಕಡೆ ತೆರಳಿದ್ವಿ. ಯಾಕಂದ್ರೆ ಅಲ್ಲಿ ರೌಡಿ ಶೀಟರ್ ಜಾಕಿ ಸುರೇಶ್ ಅನ್ನೋ ವಿಚಿತ್ರ ಗೆಟಪ್ನ ಮನುಷ್ಯ ಈ ದಂಧೆಯನ್ನ ಕರಗತ ಮಾಡಿಕೊಂಡಿದ್ದಾನೆ ಅನ್ನೋ ಮಾಹಿತಿ ಸಿಕ್ತು. ಮಾಹಿತಿ ಬೆನ್ನತ್ತಿ ಜಾಕಿ ಸುರೇಶ್ ಅಂಗಡಿಗೆ ಲಗ್ಗೆ ಇಟ್ವಿ. ಅಲ್ಲಿ ಜಾಕಿ ನಮ್ಮ ಬೇಡಿಕೆಗೆ ಅಷ್ಟು ಸುಲಭವಾಗಿ ಸ್ಪಂದಿಸಲಿಲ್ಲ. ಅನುಮಾನದಿಂದಲೇ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ. ಕೊನೆಗೆ ನಮ್ಮ ಮಾತನ್ನ ನಂಬಿ ಲಾಟರಿ ಬಿಸ್ನೆಸ್ ಗುಟ್ಟು ಬಿಟ್ಟು ಕೊಟ್ಟ. ಈಗ ಅದು ಫಸ್ಟ್ ಪ್ರೈಸ್ ಡ್ರಾ ಏನಾದರೆ ಈ 3 ನಂಬರ್ ಕೊಡ್ತಾರೆ. ಈ ಲಾಸ್ಟ್ ನಂಬರ್ 3. ಈಗ 4, 5, 6 ಇದ್ರೆ ಮತ್ತೆ 56 ಇದ್ರೆ ಮತ್ತೆ ಇದ್ರೆ 100 ರೂಪಾಯಿ ಮತ್ತೆ 1,000 ರೂಪಾಯಿ ಮತ್ತೆ ಇದು ಬಂದು 22,000. ಜಾಕಿ ಸುರೇಶ್ ಮೊಬೈಲ್ ಅಂಗಡಿಯಲ್ಲಿ 4-5 ಹುಡುಗರು, ಓರ್ವ ಮಹಿಳೆ ಲಾಟರಿ ಚೀಟಿ ಬರೆದುಕೊಡೋದ್ರಲ್ಲಿ ಬ್ಯುಸಿ ಇದ್ರು. ಈ ಅಂಗಡಿಗೆ ಹಿಂದೊಮ್ಮೆ ಪೊಲೀಸರು ರೈಡ್ ಮಾಡಿದ್ರಂತೆ. ಆದ್ರೂ ಆತ ಬಿಂದಾಸಾಗಿ ಈ ದಂಧೆ ಮುಂದುವರಿಸಿದ್ದ. ನಮ್ಮಲ್ಲಿ ಮಾತನಾಡುತ್ತಿದ್ದಂತೆ ಜಾಕಿಗೆ ಅದ್ಯಾಕೋ ನಮ್ಮ ಮೇಲೆ ಅನುಮಾನ ಬಂದ್ಬಿಡ್ತು. ಆತ ನಮ್ಮನ್ನ ತಕ್ಷಣ ಲಾಕ್ ಮಾಡಿದ. ನಮ್ಮ ಕ್ಯಾಮ್ರಾ ಕಿತ್ತುಕೊಳ್ಳಲು ಮುಂದಾದ. ಕೊನೆಗೆ ಕಳ್ಳದಂಧೆ ಮಾಡುತ್ತಿದ್ದ ಜಾಕಿಯೇ ನಮ್ಮನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋದ. ಹೇಗಿದೆ ನೋಡಿ ನಮ್ಮ ಸಮಾಜದ ವ್ಯವಸ್ಥೆ. ಅಕ್ರಮ ಮಾಡುತ್ತಿರುವವನೇ ಮಾಧ್ಯಮದವರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಈತನಿಗೂ ಪೊಲೀಸರಿಗೂ ಎಂಥ ಸಂಬಂಧ ಇದೆ ಅನ್ನೋದನ್ನ ನೀವೇ ಊಹಿಸಿಕೊಳ್ಳಿ. ಪೊಲೀಸರಿಗೆ ಸಲ್ಲುತ್ತಾ ಸಮಥಿಂಗ್. ಪೊಲೀಸರು ಯಾಕೆ ಈ ಮಡ್ಕ ಓಸಿ ಲಾಟರಿ ನಿಲ್ಲಿಸಲು ಧೈರ್ಯ ತೋರಿಸುತ್ತಿಲ್ಲ ಅನ್ನೋ ರಹಸ್ಯನ ಬಯಲು ಮಾಡಲು ನಾವು KGF ರಾಜನ್ನನ್ನ ಭೇಟಿಯಾದ್ವಿ. ಈ ರಾಜನ್ ಲಾಟರಿ ದಂಧೆಕೋರರು ಹಾಗೂ ಪೊಲೀಸರ ನಡುವಿನ ಲಿಂಕ್ ಅಂತೆ. ಮಾಡನಾಯಕನಲ್ಲಿ ಸಬ್ ಇನ್ಸ್ಪೆಕ್ಟರ್ ನನ್ನ ಫ್ರೆಂಡೆ, ನೆಲಮಂಗಲ ಇನ್ಸ್ಪೆಕ್ಟರ್ ನನ್ನ ಫ್ರೆಂಡೆ, DSP ನನ್ನ ಫ್ರೆಂಡೆ ಮಾಡಿ ನಾನು ಇದಕ್ಕೇನು ಸ್ವಲ್ಪ ಭಯದಲ್ಲಿತ್ತು. ಅದೇ ಸ್ವಲ್ಪ ಪೊಲೀಸ್ ಅದು ಪೊಲೀಸ್ DSP ಪರಿಚಯ ಮಾಡ್ಕೊಳ್ಳ, ಇವ್ರು ಚೆನ್ನಾಗಿ ನೋಡ್ಕೊಳ್ಳಿ. DSP ಪರಿಚಯ ಮಾಡ್ಕೊಳ್ಳ, ನೀವು ಲಾಟ್ರಿ SPನ ಭೇಟಿ ಮಾಡಬೇಕಾ? ನಾನು ಭೇಟಿ ಮಾಡಿಸ್ಕೊಡ್ತೀನಿ. ನಿಮ್ಗೆ ರೈಡ್ ಆಗಬಾರ್ದಾ, ನಿಮ್ಮ ಮೇಲೆ ಕೇಸ್ ಆಗಬಾರ್ದಾ, ನಾನು ಹೆಲ್ಪ್ ಮಾಡ್ತೀನಿ. ಈತ ಯಾವ ಪೊಲೀಸ್ ಅಧಿಕಾರಿಯನ್ನು ಬೇಕಾದರೂ ಸೆಟ್ ಮಾಡಿಕೊಡ್ತಾನಂತೆ. ಅಲೋಕ್ ಕುಮಾರ್ ಸೇರಿದಂತೆ ಎಲ್ಲಾ ಟಾಪ್ ಅಧಿಕಾರಿಗಳು ಈತ ಹೇಳಿದಂತೆ ಕೇಳ್ತಾರಂತೆ. ಅಲೋಕ್ ಕುಮಾರ್ ಸಾಹೇಬ್ರಾಗಲಿ, ನಾವು ಹೇಳಿದ್ರೆ ನಿಮ್ಮ ರೇಂಜ್ IG ಅರುಣ್ ಚಕ್ರವರ್ತಿ ಆಗಲಿ, ರೂರಲ್ SP ಆಗಲಿ, ನಮ್ಮ ಹೇಳಿದ್ರೆ ನಮ್ಮ ಮಾತು ಕೇಳ್ತಾರೆ. ಇನ್ನು ಲಾಟ್ರಿ SP ಧರಣೀಂದ್ರ ಅಂತೂ ಈತನನ್ನ ಬ್ರದರ್ ಅಂತಾರಂತೆ. ಲಾಟ್ರಿ SP ಯಾರಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ನಾನು ನೋಡ್ತೀನಿ. ಲಾಟ್ರಿ ಸಪ್ರೇಟ್ ಇದೆ, ಲಾಟ್ರಿ ಸ್ಕ್ವಾಡ್ ಇದೆ. ಅವ್ರ ಹೆಸರು ಧರ್ಮೇಂದ್ರ. ನನ್ನ ಬೆಸ್ಟ್ ಫ್ರೆಂಡ್. ಪರವಾಗಿಲ್ಲ ಹಂಗಿದ್ರೆ ಸಾಹೇಬ್ರೆ, ಚೆನ್ನಾಗಿದ್ದೀನಿ ಸಾಹೇಬ್ರೆ. ಏನು ಸಾಹೇಬ್ರೆ ನೀವು ನಮ್ಮನ್ನ ಮರ್ತೋಗ್ಬಿಟ್ರಿಲ್ಲ ಬಾಸ್ ಬ್ರದರ್. ಬಾ ಬ್ರದರ್ 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 ಬರ್ತೀನಿ ಬ್ರದರ್. ಸಾಯಂಕಾಲ ಬರಲ್ಲ, ನಾಳೆ ಬೆಳಗ್ಗೆ ಬರಲ್ಲ ಬ್ರದರ್. 5ನೇ ಫ್ಲೋರು MSL ಬಿಲ್ಡಿಂಗಲ್ಲಿ ಧರ್ಮೇಂದ್ರ ಸಾಹೇಬ್ರು. ರೈಡ್ ಮಾಡಬೇಕಂದ್ರೆ ಅವರೇ ಮಾಡಬೇಕು, ಬೇರೆ ಯಾರು ಮಾಡೋದು. ಅವ್ರು ರೈಡ್ ಮಾಡೋಕ್ಕೆ ಮುಂಚೆ ನಿಮ್ಗೆ ಇನ್ಫಾರ್ಮೇಷನ್ ಬರುತ್ತೆ. ನಾನು ಅವ್ರನ್ನ ಅದಕ್ಕೆ ಮುಂಚೆ ನಿಮ್ಮನ್ನ ಪರಿಚಯ ಮಾಡಿಕೊಟ್ಬಿಡ್ತೀನಿ. ತಿಂಗಳಿಗೆ ಏನಾದರೂ ಕೊಟ್ಬಿಡಿ. ಈಗ ನೀವು ಯಾವ ಹೇಳ್ತೀರಿ ಹೇಳಿ, ಕರ್ಕೊಂಡು ಹೋಗ್ತೀನಿ. ಏನಾದರೂ ಗೋಲ್ಡ್ ಕಾಯಿನ್ಸ್ ತೊಗೊಂಡು ಬನ್ನಿ, ಸೀದಾ ಕರ್ಕೊಂಡು ಹೋಗಿ ಕೂರಿಸ್ತೀನಿ. ಬ್ರದರ್ ಅಂತೇಳಿ, ಬ್ರದರ್ ಅಂತ ನಾನು ಮಾತಾಡೋದು ಅವ್ರಿಗೆ.
ಹೇಗಿದೆ ನೋಡಿ, ಇಲ್ಲಿ ಬೇಲಿಯೇ ಎದ್ದು ಹೊಲ ಮೇಯ್ತಾ ಇದೆ. ಇನ್ನು ಕಾಯುವವರು ಯಾರು ಹೇಳಿ? ಮುಖ್ಯಮಂತ್ರಿಗಳೇ, ಇಂಥ ಲಾಟ್ರಿ ನಿಷೇಧ ಇದ್ರೇನು ಇಲ್ಲದಿದ್ರೇನು ಇದರಿಂದ ನಮ್ಮ ನಾಡಿನ ಜನ ಬರ್ಬಾದಾಗೋದೇನೂ ನಿಂತಿಲ್ಲ. ಅಷ್ಟೇ ಅಲ್ಲ, ನಮ್ಮ ಸರ್ಕಾರದ ಬೊಕ್ಕಸಕ್ಕೆ ನಯಾ ಪೈಸೆ ಲಾಭನೂ ಆಗಿಲ್ಲ. ಇದರಿಂದ ಪರ ರಾಜ್ಯದ ಲಾಟ್ರಿ ಕುಳಗಳಿಗೆ, ದಂಧೆಕೋರರಿಗೆ ಮತ್ತು ಭ್ರಷ್ಟ ಅಧಿಕಾರಿಗಳಿಗಷ್ಟೇ ಭರ್ಜರಿ ಲಾಭ ಆಗಿರೋದು. ಹಾಗಾಗಿ ಈ ಅಕ್ರಮಕ್ಕೆ ತಕ್ಷಣ ಬ್ರೇಕ್ ಹಾಕಿ ಸಕ್ರಮದ ಬಗ್ಗೆ ಯೋಚನೆ ಮಾಡಿ. ಇದು ಈ ಹೊತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅನ್ಯಾಯ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೆಯಿರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ kavarstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.